ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಕೊಟ್ರ बिहारी चलाएगा कि बाहरी चलाएगा? अरे बिहार का बिहारी चलाएगा कि बाहरी चलाएगा? ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ತೇಟ್ ಸಿದ್ದರಾಮಯ್ಯ ಅವರ ಶೈಲಿಯಲ್ಲಿ ಮಾತಾಡ್ತಿರೋದನ್ನ ನೀವು ನೋಡಬಹುದು. ಇದು ಸಹಸ್ರಾದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಮಾತಾಡಿದ್ದು. ತುಂಬಾ ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಸಿದ್ದರಾಮಯ್ಯ ಅವರು ಮಾತಾಡುವ ಧಾಟಿ, 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು, ಹಾಕಿದ್ರ? ನಿಮಗೆ ಅನ್ನಭಾಗ್ಯ ಕೊಟ್ಟಿದ್ಯಾರು? ಹೀಗೆ ಜನರ ಜೊತೆಲಿ ಸಂವಾದ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ. ಥೇಟ್ ಅದೇ ರೀತಿಯಲ್ಲೇ ಈಗ ತೇಜಸ್ವಿ ಯಾದವ್ ಅವರು ಕೂಡ ಎಲ್ಲೋ ಗುಜರಾತ್ನಿಂದ ಬಂದವರು ನಿಮ್ಮನ್ನು ಆಳ್ಬೇಕು, ಅಥವಾ ನಿಮ್ಮವರೇ ಬಿಹಾರಿಗಳೇ ನಿಮ್ಮನ್ನು ಆಳ್ಬೇಕು. ಯಾರು ಆಳ್ಬೇಕು ನೀವು ಹೇಳಿ? ಯಾರ ಆಳ್ಬೇಕು? ಆಳ್ವಿಕೆ ಯಾರು ಮಾಡಬೇಕು ಅಂತ ಪ್ರಶ್ನೆ ಮಾಡುವ ಮೂಲಕ ಒಂದು ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು. ಇದೇ ವೇದಿಕೆಯ ಮೇಲೆ ತೇಜಸ್ವಿ ಯಾದವ್ ಬಹುಮುಖ್ಯವಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು. ಅದಕ್ಕೂ ಮುಂಚೆ ನೀವು ಒಂದು ಹಾಸ್ಯಾಸ್ಪದ ಅನಿಸಬಹುದು ಅಥವಾ ಹೈಡ್ರಾಮಾ ಅನಿಸಬಹುದು. ಬಿಹಾರದಲ್ಲಿ ಇದೀಗ ಬಿಜೆಪಿ ಮುಸಲ್ಮಾನರ ಜಪವನ್ನು ಮಾಡ್ತಿದೆ. ಯಾಕೆ? ಇದೇ ಗುರುವಾರ ಕಾಂಗ್ರೆಸ್ ಮಟ್ಟಿಗಿನ ಅತ್ಯಂತ ಸಂಯಮಿ ನಾಯಕ, ಮೈತ್ರಿ ಪಕ್ಷಗಳನ್ನು ಒಗ್ಗೂಡಿಸಬಲ್ಲಂತಹ ಚಾಣಕ್ಯ ಅಶೋಕ್ ಗೆಹ್ಲೋಟ್ ಅವರನ್ನು ರಾಹುಲ್ ಗಾಂಧಿ ಅವರು ಬಿಹಾರಕ್ಕೆ ಕಳಿಸಿದ್ರು. ಕೃಷ್ಣ ಹಲವಾರಿದ್ರು ಅಲ್ಲಿನ ಉಸ್ತುವಾರಿ ಇದ್ದವರು. ಆದರೆ ಅವರನ್ನು ಬಿಟ್ಟು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬಿಟ್ಟು ದಿಗ್ವಿಜಯ್ ಸಿಂಗ್ ಅವರಿದ್ರು, ಅವರನ್ನು ಕಳಿಸಬಹುದಿತ್ತು. ಇನ್ನು ಸಾಕಷ್ಟು ನಾಯಕರಿದ್ರು. ಕೆ.ಸಿ. ವೇಣುಗೋಪಾಲ್ ಅವರಿದ್ರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ರು. ಆದರೆ ಅವ್ರು ಯಾರನ್ನೂ ಕಳಿಸದೆ ಅಶೋಕ್ ಗೆಹ್ಲೋಟ್ ಅವರನ್ನು ಕಳಿಸಿ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅದು ತೇಜಸ್ವಿ ಯಾದವ್. ಅದೊಂದೇ ಅಲ್ಲ, ನಿಷದ ಸಮುದಾಯಕ್ಕೆ ಸೇರುವ ಮಲ್ಹ ಸಮುದಾಯದ ನಾಯಕ ಮುಕೇಶ್ ಸಾಹ್ನಿ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಇನ್ನೊಂದು ಉಪಮುಖ್ಯಮಂತ್ರಿ ಹುದ್ದೆಯನ್ನು ನಾವು ಹಿಂದುಳಿದವರಿಗೆ ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು. ಇದೆಲ್ಲದರ ಮಧ್ಯೆ ಈಗ ಬಿಜೆಪಿ ಅಯ್ಯಯ್ಯೋ ಮುಸ್ಲಿಮರಿಗೆ ಮಹಾಗಠಬಂಧನ್ ಮೋಸ ಮಾಡಿದೆ, ಕಾಂಗ್ರೆಸ್ RJD ಸೇರಿದಂತೆ ಎಲ್ಲ ಪಕ್ಷಗಳು, ಮಹಾಗಠಬಂಧನಲ್ಲಿರುವಂತಹ ಪಕ್ಷಗಳು ಮೋಸ ಮಾಡಿವೆ ಅಂತ ಕಣ್ಣೀರು ಹಾಕ್ತಿರುವಂಥದ್ದು. ಯಾರೆಲ್ಲ ಹಾಕ್ತಿದ್ದಾರೆ? ಚಿರಾಗ್ ಪಾಸ್ವಾನ್ ಕಣ್ಣೀರು ಹಾಕ್ತಿದ್ದಾರೆ. ಸಾಕ್ಷಾತ್ ಪ್ರಧಾನಿ ಮೋದಿಯವರು ಆ ಥರದ ಸಾಲುಗಳನ್ನು ಹೇಳ್ತಿದ್ದಾರೆ. ಮನೋಜ್ ತಿವಾರಿ, ಸೈಯದ್ ಶಹನವಾಜ್ ಹುಸೇನ್ ಕೂಡ ಇದೇ ಮಾತನ್ನು ಹೇಳ್ತಿರುವಂಥದ್ದು. ಬಿಹಾರದ ಮುಸಲ್ಮಾನರಿಗೆ ಮಹಾಗಠಬಂಧನ್ ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ, ಅಪಮಾನ ಮಾಡಿದೆ. ಯಾರು ಹೇಳ್ತಿದ್ದಾರೆ? ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ಮುಸಲ್ಮಾನರಿಗೆ ಟಿಕೆಟೇ ಕೊಡಬೇಡಿ ಅನ್ನುವಂತಹ ಪಕ್ಷ, ಬಾಯಿಜಾನ್ ಅನ್ನೋ ಕಡೆ ಫಾಯಿಜಾನ್ ಅನ್ನುವಂತಹ ಪಕ್ಷ, ಮುಸಲ್ಮಾನರ ವಿರುದ್ಧ ಅಕ್ಷರಶಃ ದ್ವೇಷವನ್ನು ಕಾರುವಂತಹ, ದ್ವೇಷದ ರಾಜಕಾರಣವನ್ನು ಮಾಡುವಂತಹ ಪಕ್ಷ ಇವತ್ತು ಬಿಹಾರದಲ್ಲಿ ಮುಸಲ್ಮಾನರಿಗೋಸ್ಕರ ಕಣ್ಣೀರು ಹಾಕ್ತಿದೆ. ಸಮಸ್ತಿಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಅಲ್ಲೂ ಕೂಡ ಹೇಳಿದ್ದು ನೋಡಿ, ಮಹಾಗಠಬಂಧನ್ ಹೇಗಿದೆ ಅಂದರೆ ಅವರು ನೆಚ್ಚಿಕೊಂಡಿರುವಂತಹ ಜನಕ್ಕೆ DCM ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ, ಅವರಿಗೆ ಒಂದು ಹುದ್ದೆಯನ್ನು ಕೊಟ್ಟಿಲ್ಲ, ಅವರು ವೋಟ್ ಬ್ಯಾಂಕ್ಗೋಸ್ಕರ ಅಷ್ಟೇ ಬಳಸ್ಕೋತಿದ್ದಾರೆ. ಯಾಕೆ ಈ ಮಾತನ್ನು ಹೇಳಿರಬಹುದು? ಈ ನರೇಟಿವ್ ಅನ್ನ ಬಿಜೆಪಿ ಸೆಟ್ ಮಾಡ್ತಿರಬಹುದು ಅಂದರೆ ಮುಸಲ್ಮಾನ ಸಮುದಾಯ ಕಾಂಗ್ರೆಸ್ ವಿರುದ್ಧ, RJD ವಿರುದ್ಧ ರೊಚ್ಚಿಗೆ ಹೇಳಬಹುದು. ಆಗ ವೋಟ್ ಡಿವೈಡ್ ಆಗಬಹುದು. ಅಸಾದುದ್ದೀನ್ ಓವೈಸಿ ಅವರ ರಣತಂತ್ರ ವರ್ಕೌಟ್ ಆಗಬಹುದು, ಅದು ನಮಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಒಂದಾದರೆ, ಎರಡನೇದ್ದು ಹಿಂದೂ ವರ್ಸಸ್ ಮುಸ್ಲಿಂ ಆಗಬೇಕು. ಒಂದು ವೇಳೆ ಮಹಾಗಠಬಂಧನ್ DCM ಹುದ್ದೆಗೆ ಮುಸಲ್ಮಾನರೊಬ್ಬರನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಿದ್ರೆ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತಹ ನರೇಟಿವ್ ಸೆಟ್ ಮಾಡಿ ಸುಲಭಕ್ಕೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರಗಳನ್ನು ಇಟ್ಕೊಂಡಿತ್ತು ಅನಿಸುತ್ತೆ. ಅಮಿತ್ ಶಾ ಅವರು ಲಾಕ್ ಮಾಡಿದ್ರು ಅನಿಸುತ್ತೆ. ಆದರೆ ಈಗ ಅದು ತುಂಬ ಕಷ್ಟ ಆಗಿದೆ. ಇದಕ್ಕಿಂತಲೂ ಮುಖ್ಯ ಅನಿಸೋದು ಚಿರಾಗ್ ಪಾಸ್ವಾನ್ ಅಂತಹ ನಾಯಕರು ಕೂಡ ಈಗ ಮುಸ್ಲಿಮರ ಪರವಾಗಿ ಕಣ್ಣೀರಾಗ್ತಿರುವಂತಹ ಮಾತುಗಳಿದಾವಲ್ಲ, ಇದು ಹಾಸ್ಯಾಸ್ಪದ. ಆದರೆ
ಒಂದು ಸಾಮ್ಯತೆ ನೋಡಿ, ಇಲ್ಲಿ ಅಹಿಂದ ಅನ್ನುವಂತಹ ಸಿದ್ದರಾಮಯ್ಯ ಅವರನ್ನು ಮುಸಲ್ಮಾನರು ತಮ್ಮ ಏಕಮೇವಾದ್ವಿತೀಯ ನಾಯಕ ಅಂತ ಒಪ್ಕೋತಾರೆ. ಅದೇ ರೀತಿ ಬಿಹಾರದಲ್ಲಿ ಇತ್ತೀಚೆಗೆ ಈಗ ಏನು ಸಿ ವೋಟರ್ ಸಮೀಕ್ಷೆ ಇರಬಹುದು, ವೋಟ್ ವೈಬ್ ಇರಬಹುದು, JVC ಸಮೀಕ್ಷೆ ಇರಬಹುದು, ಎಲ್ಲ ಕಡೆ ಬಹುಪಾಲು ಮುಸಲ್ಮಾನರು ತೇಜಸ್ವಿ ಯಾದವ್ ಅವರನ್ನು ಅಪ್ಪಿಕೊಳ್ತಿದ್ದಾರೆ. MY ರಣತಂತ್ರ RJDದು, ಮುಸ್ಲಿಂ ಮತ್ತು ಯಾದವರು ಅಣ್ಣ ತಮ್ಮ ಒಟ್ಟಿಗೆ ಸಾಗಿ ನಾವು ಮಹಾಗಠಬಂಧನ್ ಗೆಲ್ಲಿಸೋಣ ಅನ್ನುವಂತಹ ಮೆಸೇಜ್. ಇದು ಎಲ್ಲವೂ ಒಂದು ಕಡೆ ಆದರೆ, ಇವತ್ತು ನಿತೀಶ್ ಕುಮಾರ್ ಅವರ ವಿಚಾರವಾಗಿ ಸಮಸ್ತಿಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿರುವಂತಹ ಒಂದು ಮಾತು, ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿಲ್ಲ. ಆದರೆ ಅಶೋಕ್ ಗೆಹ್ಲೋಟ್ ಅವರು 24 ಗಂಟೆಗಳ ಹಿಂದೆ ಯಾವ ಮಾತನ್ನು ಹೇಳಿದ್ರೋ ಅದೇ ಮಾತನ್ನು ಪುರಸ್ಕರಿಸುವ ರೀತಿಯಲ್ಲಿ ಹೇಳಿರುವಂಥದ್ದು. ಅಂದರೆ ಅಶೋಕ್ ಗೆಹ್ಲೋಟ್ ಅವರು ಹೇಳಿದರು, ಒಂದೊಂದು ಕಡೆ ಒಂದೊಂದು ರಣತಂತ್ರ ಇಟ್ಕೊಳ್ಳುತ್ತೆ NDA. ಇಲ್ಲಿ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಕೊನೆಗೆ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಲಿಲ್ಲ. ಬದಲಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನು ಕೂರಿಸಿದ್ರು. ಮಹಾರಾಷ್ಟ್ರದಲ್ಲಿ ನಾವು ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ, ನಂತರ ಅವರವರ ಸ್ಥಾನಗಳಿಗೆ ಅನುಸಾರ ಅವರಿಗೆ ಹುದ್ದೆಗಳು ಸಿಗುತ್ತೆ ಅನ್ನೋದನ್ನು ಹೇಳಿದ್ರು. ಕರ್ನಾಟಕದಲ್ಲೂ ಅಷ್ಟೇ, ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಹೋರಾಡ್ತೀವಿ, ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಡಿಯೂರಪ್ಪ. ಆದರೆ ಪೂರ್ಣಾವಧಿಗೆ ಅವರನ್ನು ಆ ಸೀಟಲ್ಲಿ ಕೂರೋದಕ್ಕೆ ಬಿಡಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರನ್ನು ತಂದು ಕೂರಿಸಿದ್ರು. ಏಕನಾಥ್ ಶಿಂದೆ ಮತ್ತು ಯಡಿಯೂರಪ್ಪ ಈ ಇಬ್ಬರ ಎಕ್ಸಾಂಪಲ್ಗಳನ್ನು ಅಶೋಕ್ ಗೆಹ್ಲೋಟ್ ಅವರು ಬಿಹಾರದಲ್ಲಿ ಹೇಳಿದ್ರು. ಪಾಟ್ನಾದಲ್ಲಿ ಕೂತು 10 ಸರ್ಕಲ್ ರೋಡಲ್ಲಿರುವಂತಹ ಲಾಲೂ ಪ್ರಸಾದ್ ಯಾದವ್ ಅವರ ನಿವಾಸದಲ್ಲಿ ಕೂತ್ಕೊಂಡು ಹೇಳಿದ್ರು. ಆದರೆ ಈಗ ಮೋದಿಯವರು ಅದೇ ರೀತಿ ಮಾತಾಡಿರುವಂಥದ್ದು. ಈ ಸಲ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ NDA ಘನ ದಿಗ್ವಿಜಯವನ್ನು ಸಾಧಿಸುತ್ತೆ, ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದಾಕತ್ತೆ ಅನ್ನೋದನ್ನಷ್ಟೇ ಮೋದಿಯವರು ಹೇಳಿದ್ರೆ ವಿನಃ ಸಮಸ್ತಿಪುರದ ರ್ಯಾಲಿಯಲ್ಲಿ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅದು ನಿತೀಶ್ ಕುಮಾರ್ ಅನ್ನೋದನ್ನ ಹೇಳಿಲ್ಲ. ತೇಜಸ್ವಿ ಯಾದವ್ ಇದೇ ಸಹಸ್ರ ರ್ಯಾಲಿಯಲ್ಲಿ ಒಂದು ಮಾತು ಹೇಳಿದ್ದಾರೆ, ನಿತೀಶ್ ಕುಮಾರ್ ಚಾಚಾ ನಿಮ್ಮನ್ನ NDA ಮುಖ್ಯಮಂತ್ರಿ ಮಾಡೋದಿಲ್ಲ, ಯಾವ ಕಾರಣಕ್ಕೂ ನಿಮ್ಮನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ. ಆ ಕಡೆ ನಿತೀಶ್ ಕುಮಾರ್ ಅವರು ಅವರ ಟೀಮ್ 48 ಗಂಟೆಗಳ ಗಡುವು ಕೊಟ್ಟಾಗಿದೆ, ಅದರಲ್ಲಿ 24 ಗಂಟೆ ಮುಗಿದಿದೆ. ಇನ್ನು 24 ಗಂಟೆಗಳಲ್ಲಿ NDA ಮುಖ್ಯಮಂತ್ರಿ ಅಭ್ಯರ್ಥಿ ನಿತೀಶ್ ಕುಮಾರ್ ಅನ್ನೋದನ್ನ ಘೋಷಣೆ ಮಾಡದೆ ಹೋದರೆ ನಿತೀಶ್ ಕುಮಾರ್ ಅವರು ಕೂಡ ಲೆಕ್ಕಾಚಾರ ಬದಲಿಸಬಲ್ಲರು. ಯಾಕಂದರೆ ಆನೆ ರೋಡ್ಗೂ 10 ಸರ್ಕ್ಯುಲರ್ ರೋಡ್ಗೂ ತುಂಬ ದೂರ ಇಲ್ಲ. ಆನೆ ರೋಡ್ ಬಿಹಾರದ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ. 10 ಸರ್ಕಲ್ ರೋಡ್ ಲಾಲೂ ಪ್ರಸಾದ್ ಯಾದವ್ ಅವರ ನಿವಾಸ, ಒಂದು 3.5 ಕಿಲೋಮೀಟರ್ ದೂರದಲ್ಲಿರುವಂತಹ ಅಂತರ. ನೋಡಿ, ಈಗ ಬಿಹಾರದಲ್ಲಿ ಬೇರೆ ನರೇಟಿವ್ ಚರ್ಚೆ ಆಗ್ತಿರುವಂಥದ್ದು, ಸೃಷ್ಟಿಯಾಗ್ತಿರುವಂಥದ್ದು, ಮಾತಾಡ್ತಿರುವಂಥದ್ದು ಜನ. ಗ್ರೌಂಡ್ ರಿಪೋರ್ಟ್ ನವೆಂಬರ್ 14 ನಂತರ ರಿಸಲ್ಟ್ ಬಂದ ಮೇಲೆ ಪ್ಲಾನ್ B ಕೂಡ ನಿತೀಶ್ ಕುಮಾರ್ ಅವರು ಇಟ್ಕೊಂಡಿರ್ತಾರೆ, RJDಯ ಲಾಲೂ ಪ್ರಸಾದ್ ಯಾದವ್ ಕೂಡ ಇಟ್ಕೊಂಡಿರ್ತಾರೆ. ಯಾಕಂದರೆ ಗುಜರಾತ್ ಲಾಬಿಗೆ ಇವರು ಮಣಿಯೋದಿಲ್ಲ. ಯಾಕಂದರೆ ಗುಜರಾತ್ ಲಾಬಿಗಳಂತಹ ನೂರಾರು ಲಾಬಿಗಳನ್ನು ನೋಡಿಬಿಟ್ಟಿರುವಂತಹ ಬಿಹಾರಿಗಳು, ಅದರಲ್ಲೂ ಈ ಇಬ್ಬರು ಮುತ್ಸದಿಗಳು ನಿತೀಶ್ ಕುಮಾರ್ ಹಾಗೂ ಲಾಲೂ ಪ್ರಸಾದ್ ಯಾದವ್ ಕೊನೆ ಗಳಿಗೆಯಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಆ ಲೆಕ್ಕಾಚಾರಕ್ಕೆ ಬಂದರೆ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡದಿದ್ದರೆ ಅವರು ಮತ್ತೆ 2024ರ ಲೋಕಸಭಾ ಚುನಾವಣೆಗೂ ಮುಂಚೆ ಏನೊಂದು ಪ್ಲಾನ್ ಇಟ್ಕೊಂಡಿದ್ರು. ದೀದಿ ಹತ್ರ ಹೋಗಿದ್ರು, ಚಂದ್ರಬಾಬು ನಾಯ್ಡು ಅವರ ಹತ್ರನ ಮಾತಾಡಿಸಿದ್ರು, ಈ ಕಡೆ ಶರದ್ ಪವಾರ್ ಅವರನ್ನು ಮಾತಾಡಿಸಿದ್ರು. ಹೀಗೆ ಎಲ್ಲರನ್ನ ಒಟ್ಟುಗೂಡಿಸಿ ಮಹಾಗಠಬಂಧನ್ ಅಥವಾ ಇಂಡಿಯಾ ಕೂಟ ಕಟ್ಟುವಲ್ಲಿ ಮೊದಲಿಗರಾಗಿ ನಿಂತಿದ್ದವರು ನಿತೀಶ್ ಕುಮಾರ್ ಅವರು. ಅನಂತರದಲ್ಲಿ ಅಲ್ಲಿಂದ ಹೊರಗೆ ಬಂದರು. ಆದರೆ ಈಗ ಮತ್ತೆ ಅವರನ್ನು ಸೇರಿಸುವ ಪ್ರಯತ್ನಗಳು ಮಾಡ್ಬೋದು. ಯಾಕಂದರೆ 12 ಸಂಸದರ ಲೆಕ್ಕ ಇವತ್ತು ಮೋದಿಯವರ ಸರ್ಕಾರ ಗಟ್ಟಿಯಾಗಿ ನಿಲ್ಲೋದಕ್ಕೆ ಕಾರಣ. ಅದಕ್ಕೆ ನಿತೀಶ್ ಕುಮಾರ್ ಅವರ 12 ಸಂಸದರು ಏನು ಬೇಕಾದರೂ ಆಗಬಹುದು. ಆದರೆ ಮುಸ್ಲಿಮರಿಗೆ ಟಿಕೆಟೇ ಕೊಡಬಾರ್ದು, ಮುಸ್ಲಿಮರು ಇಲ್ಲಿರಲೇಬಾರ್ದು ಅನ್ನುವ ಧಾಟಿಯಲ್ಲಿ ದ್ವೇಷದ ರಾಜಕಾರಣ ಮಾಡುವಂತಹ BJP ಇವತ್ತು ಬಿಹಾರದಲ್ಲಿ ಮುಸಲ್ಮಾನರ ನ್ಯಾಯಕ್ಕೋಸ್ಕರ ಹೈಡ್ರಾಮಾ ಮಾಡ್ತಿರುವಂಥದ್ದು, ನಾಟಕ ಮಾಡ್ತಿರುವಂಥದ್ದು ಈಗ ಅಲ್ಲಿನ ಮುಸಲ್ಮಾನರೇನೆ ಗೇಲಿ ಮಾಡಿ ನಗುವ ರೀತಿಯಲ್ಲಿದೆ. ಹಾಗಿದ್ರೆ ಮೋದಿಯವರ ಈ ವರ್ಕೌಟ್, ಈ ಪ್ಲಾನ್, ಅಮಿತ್ ಶಾ ಅವರ ಈ ಪ್ಲಾನ್, ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತಹ ಲೆಕ್ಕಾಚಾರ
ವರ್ಕೌಟ್ ಆಗಬಹುದಾ? ಅಥವಾ ಬಿಹಾರದ ಮುಸಲ್ಮಾನರು ಬಿಜೆಪಿಯ ಈ ಮಾತುಗಳನ್ನು ನೆಚ್ಚಿಕೊಂಡು ಅವರ ಮತಗಳನ್ನು ಬಿಜೆಪಿಗೆ ಸಾರಾಸಗಟಾಗಿ ಹಾಕಬಹುದಾ? ಕಮೆಂಟ್ ಮಾಡಿ.